ಕನಸು ಮತ್ತು ಸಂದೇಶ ಪಾಠವನ್ನು ನಾನು ಈ ದಿನ ಮುಂದುವರಿಸ್ತಾ ಇದ್ದೀನಿ. ಕಳೆದ ತರಗತಿಯಲ್ಲಿ ನೀವು ತಿಳ್ಕೊಂಡಿದ್ರಿ ಅವರು ಒಂದು ಕಾರ್ಯಕ್ರಮಕ್ಕೋಸ್ಕರ ಬೊಕ್ಯಾರೋಗೆ ಹೋಗಿದ್ರು ಅಂತ. ಅಲ್ಲಿ ಏನಾಯಿತು, ಒಂದು ಘಟನೆ ನಡೀತಲ್ವಾ. ಬೊಕ್ಯಾರೋ ಎಲ್ಲಿ ಬರುತ್ತೆ ಹೇಳಿ? ರಾಂಚಿ, ಜಾರ್ಖಂಡ್ ರಾಜ್ಯ. ಓಕೆ, ಸೊ ಅಲ್ಲಿ ಏನಾಯಿತು, ಅವರು ಪ್ಲೇನಲ್ಲಿ ಹೋಗ್ಬೇಕಂದ್ರೆ ಹೆಲಿಕಾಪ್ಟರಲ್ಲಿ ಹೋಗ್ಬೇಕಂದ್ರೆ ಅದು ಭೂಸ್ಪರ್ಶ ಮಾಡುವಾಗ ತುಂಬ ಶಬ್ದ ಆಯಿತು, ಏನೋ ಇಂಜಿನಲ್ಲಿ ಪ್ರಾಬ್ಲಮ್ ಆಗಿದೆ ಅಂತ. ಸೊ ಅಲ್ಲಿ ಯಾರಿಗೂ ಏನು ತೊಂದರೆ ಆದರೆ ಅವರೆಲ್ಲ ಬದುಕಿ ಉಳಿದ್ರು. ಆದರೆ ಅಬ್ದುಲ್ ಕಲಾಂ ಅವ್ರಿಗೆ ಅದರಿಂದ ತುಂಬ ಶಾಕ್ ಆಗಿತ್ತು. ಅದಕ್ಕೋಸ್ಕರ ಏನು ಮಾಡಿದ್ರು ಅನ್ನೋದನ್ನ ಮುಂದಿನ ಪಾಠದಲ್ಲಿ ನೋಡೋಣ. ಫಸ್ಟು ನಾನು ಓದ್ತೀನಿ, ನೀವು ನನ್ನ ಜೊತೆಗೆ ಓದಿ. ಆದರೆ ವೈದ್ಯರು ಬಿಡಬೇಕಲ್ಲ, ನನ್ನಲ್ಲಿ ಇನ್ನೂ ಮನೆ ಮಾಡಿದಂತಿದ್ದ ಆಘಾತ ಉದ್ವೇಗವನ್ನು ನಿವಾರಿಸಲು ಔಷಧಿಯೊಂದನ್ನು ತೆಗೆದುಕೊಳ್ಳುವಂತೆ ವೈದ್ಯರ ತಂಡವೊಂದು ನನ್ನನ್ನು ಒತ್ತಾಯಿಸಿತು. ಸಾಮಾನ್ಯವಾಗಿ ರಾತ್ರಿ 1 ಗಂಟೆಯಿಂದ ಮೊದಲು ನಾನು ನಿದ್ರಿಸಿದವನೇ ಅಲ್ಲ, ಆದರೆ ಆ ಔಷಧಿಯ ಪ್ರಭಾವದಿಂದಲೋ ಏನೋ ಆ ರಾತ್ರಿ ಕೆಲ ಗಂಟೆ ಮೊದಲೇ ನಾನು ನಿದ್ದೆಗೆ ಜಾರಿ ಹೋಗಿದ್ದೆ. ಬೆಳಗ್ಗೆ ಸಾಮಾನ್ಯವಾಗಿ 6 ಗಂಟೆಗೆ ಏಳುತ್ತಿದ್ದವನು ಅಂದು ಏಳುವಾಗ 8 ದಾಟಿತ್ತು. He was shocked. Actually escaped, nothing happened for him, but still he was shocked. ಸೊ ಹೀಗೆ ಸ್ಪೆಷಲ್ ಟ್ರೀಟ್ಮೆಂಟ್ ಇರುತ್ತಲ್ಲ, ಅದಕ್ಕೋಸ್ಕರ ಏನು ಮಾಡಿದ್ರು ಡಾಕ್ಟರ್ಸ್ ದೇ ಟೋಲ್ಡ್ ಟು ಕಮ್ ಔಟ್ ಆಫ್ ದಿಸ್ ಶಾಕ್. ಓಕೆ, ಆಘಾತ ಅಂದರೆ ಶಾಕ್, ಆ್ಯಂಡ್ ಉದ್ವೇಗ ಅಂದರೆ ಎಕ್ಸೈಟ್ಮೆಂಟ್. ಶಾಕಿಂದ ಅವ್ರು ಆಚೆ ಬರೋದಕ್ಕೆ ದೇ ಆರ್ ಗಿವನ್ ಒನ್ ಮೆಡಿಸನ್. ಔಷಧಿ ಅಂದ್ರೇನು? ಮೆಡಿಸನ್. ಸೊ ದೇ ವಾಸ್ ಎ ಡಾಕ್ಟರ್ಸ್ ಗ್ರೂಪ್ ವಾಸ್ ದೇರ್. ಸೊ ದೇ ಫೋರ್ಸ್ಡ್ Abdul Kalam ಅವ್ರಿಗೆ to take the tablet. Usually he has a daily routine. Night at 1 o'clock he used to sleep every time. Morning he used to get up at 6 o'clock. His daily routine, that one. This day what happened, because of the tablet he slept early and he got up late. So he got up around 8 o'clock. 8 ಗಂಟೆ ಆಗಿಬಿಟ್ಟಿತ್ತು. ಸೊ ಈ ನೆವರ್ ಸ್ಲೆಪ್ಟ್ ಸೋ ಲಾಂಗ್. he is explaining in this paragraph. What is he says in this paragraph? He has taken the medicine, he slept for a long time because relax ಆಗೋದಕ್ಕೆ, to come out of the shock, right? So let us go to the next paragraph. I will read, you also read along with me. ಅದೇನೇ ಇರಲಿ, ಅದು ಸವಿನಿದ್ದೆಯಂತೂ ಆಗಿರಲಿಲ್ಲ. ಮಧ್ಯೆ ಮಧ್ಯೆ ಎಚ್ಚರಗೊಳ್ಳುತ್ತಿದ್ದೆ. ಏನೇನೋ ಯೋಚನೆಗಳು ಸುಳಿದಾಡುತ್ತಿದ್ದವು. ಆ ದೇವರ ಸೃಷ್ಟಿಯಲ್ಲಿ ಅತ್ಯಂತ ಶ್ರೇಷ್ಠವಾದುದೆನ್ನಲಾದ ಮಾನವ ಕುಲ ಏಕೆ ಇಷ್ಟೊಂದು ವಿಭಜಿತವಾಗಿದೆ? ಇಷ್ಟೊಂದು ಹಿಂಸಾಚಾರಗಳಲ್ಲಿ ಏಕೆ ತೊಡಗಿಕೊಳ್ಳುತ್ತಿದೆ? ಹೀಗೆ ಏನೇನೋ ಯೋಚನೆಗಳು. ಓಕೆ, ಇದು ಒಂದು ಆತ್ಮಚರಿತ್ರೆ, isn't it? So in between they have taken this one continuity, few it is there before and there is the above paragraph continuity, middle we have taken, so there is no continuity. So now it is there. So here they are saying that one, whatever I slept late, got up late, but between after taking medicine also he didn't get the good sleep. Savinidde means good sleep. Savinidde means what? Good sleep he didn't get. Why he didn't get good sleep? In between he was awaking. Echaragollutidde means madhya means in between. Echaragollutidde means awaking. Why he was awaking? Because he is thinking something. Sometimes what happens, we'll go to some functions, some programs, or some work is scheduled for next day, some important work. Usually what happens the next day, otherwise after the program, it so happens that we don't get a proper sleep. Why, you tell me? We'll be thinking about the target of the work or the program or festival, etc., etc.
So we'll be thinking on that. Many questions will rise in our mind. If this situation comes, what I have to do, how I should talk, how I should dress up, right, etc. It's based on the situation, question arise in our mind. Like that only, he was also thinking. Many points was coming in his mind. What are those things? See, ಏನೇನೋ ಯೋಚನೆಗಳು ಸುಳಿದಾಡುತ್ತಿದ್ದವು. So many thoughts it was coming in his mind. What is the first thought it come in his mind? ದೇವರ ಸೃಷ್ಟಿಯಲ್ಲಿ ಅತ್ಯಂತ ಶ್ರೇಷ್ಠವಾದುದೆನ್ನಲಾದ. See, we all know that human being, God creation ಅಲ್ಲಿ human being, ಮಾನವ ಜನ್ಮ ಅತ್ಯಂತ ಶ್ರೇಷ್ಠವಾದುದು. Isn't it? ಆದರೆ ಕಲಾಂ ಅವ್ರಿಗೆ ಏನಿಸ್ತದೆ, ಇಷ್ಟು ಶ್ರೇಷ್ಠವಾದ ಮಾನವ ಜನ್ಮ, ಮಾನವ ಕುಲ, ಹ್ಯೂಮನ್ ಬೀಯಿಂಗ್ ಹೇಗೆ ಇಷ್ಟೊಂದು ವಿಭಜಿತವಾಗಿದೆ? ವಿಭಜಿತ ಅಂದರೆ ಡಿವೈಡ್ ಆಗಿದೆ ಅಂತ. ನಾಟ್ ಟುಗೆದರ್, ರೈಟ್? ವಿ ಆರ್ ನಾಟ್ ಟುಗೆದರ್. ಫಾರ್ ಮೆನಿ ರೀಸನ್, ಫಾರ್ ಮೆನಿ ಪರ್ಪಸ್ ಹ್ಯೂಮನ್ ಬೀಯಿಂಗ್ ಅಲ್ಲೇ ಡಿವಿಷನ್ಸ್ ಇದೆ. ಏನೇನು ಡಿವಿಷನ್ ಇರ್ಬೋದು? ಕೆನ್ ಯು ಆನ್ಸರ್ ಮೀ? ಎಸ್, ಕ್ಯಾಸ್ಟಿಸಮ್ ಇದೆ, ರೈಟ್? ಪುವರ್ ಪೀಪಲ್, ಅಪ್ಪರ್ ಕ್ಲಾಸ್, ಲೋವರ್ ಕ್ಲಾಸ್ ಪೀಪಲ್, ರೈಟ್? ರಿಚ್ ಪೀಪಲ್, ರೈಟ್? ಬುದ್ಧಿವಂತ, ದಡ್ಡ, ರೈಟ್? ಇಂಟೆಲಿಜೆಂಟ್ ಪರ್ಸನ್, ಅ ಫೂಲಿಶ್ ಪರ್ಸನ್, ರೈಟ್? ಡಲ್, ಏನೇನೋ ಹೀಗೆ ಮೆನಿ ಡಿವಿಷನ್ಸ್ ಆರ್ ದೇರ್ ಇನ್ ಹ್ಯೂಮನ್ ಬೀಯಿಂಗ್, ರೈಟ್? ಸೊ ದಿಸ್ ಒನ್ ಕ್ವೆಶನ್ ಕೇಮ್ ಇನ್ ಹಿಸ್ ಮೈಂಡ್. ವಾಟ್ ಈಸ್ ದ ನೆಕ್ಸ್ಟ್ ಥಿಂಗ್? ಇಷ್ಟೊಂದು ಹಿಂಸಾಚಾರಗಳಲ್ಲಿ ಹೇಗೆ ತೊಡಗಿಸಿಕೊಳ್ಳುತ್ತಿದೆ? ವೈ ದೇ ಆರ್ ಇನ್ವಾಲ್ವಿಂಗ್ ಇನ್ ಸೋ ಮೆನಿ ಹಿಂಸಾಚಾರ? ಹಿಂಸಾ ಅಂದರೆ ನಾನ್ ವೈಲೆನ್ಸ್. ಫಾರ್ ಮೆನಿ ಪರ್ಪಸ್ ನಾನ್ ವೈಲೆನ್ಸ್ ಇದೆ ಅಲ್ವಾ? ಇಸ್ಂಟ್ ಇಟ್? ಸೊ ನಮ್ಮ ದೇಶದಲ್ಲಿ ಆದರೆ ನಾನ್ ವೈಲೆನ್ಸ್ ಅಂತ ಹೇಳಿದ್ರೆ ಯೂಶಲಿ ಕ್ಯಾಸ್ಟಿಸಮ್ಗೆ ಬರುತ್ತೆ. ಅದರ್ ಕಂಟ್ರೀಸಲ್ಲಿ ತಗೊಂಡ್ರೆ ಕಲರ್ ವೈಸ್ ಬರುತ್ತೆ, ರೈಟ್? ವೈಟ್, ಬ್ಲ್ಯಾಕ್ ಅಂತ. ಸೊ ಇನ್ ಸಮ್ ಅದರ್ ಕಂಟ್ರಿ ಇಫ್ ಯು take there, the difference will come for border issues. There also difference that is your country, this is our country, this is my land, this is your land. Like this, for many purpose we are involved in non-violence. Why human being involved in ಹಿಂಸಾಚಾರ? ಹಿಂಸಾಚಾರ ಅಂದರೆ ನಾನ್ ವೈಲೆನ್ಸ್ ಅಲ್ಲಿ ಯಾಕೆ ಮನುಷ್ಯ ತೊಡಗಿಸ್ಕೊಳ್ತಾ ಇದ್ದಾನೆ ಅನ್ನೋ ಗ್ರೇಟ್ ಥಾಟ್ ಇಟ್ಸ್ ಕಮ್ ಇನ್ ಇಸ್ ಅಬ್ದುಲ್ ಕಲಾಮ್ಸ್ ಮೈಂಡ್. ಓಕೆ, ಸೊ ದಿಸ್ ಇಸ್ ಕಾಲ್ಡ್ ಐ ಗಾಟ್ ಬ್ಯಾಡ್ ಡ್ರೀಮ್, ಗುಡ್ ಡ್ರೀಮ್, ರೈಟ್? ಮೈ ಸ್ಲೀಪ್ ಇಸ್ ಡಿಸ್ಟರ್ಬ್ ದ ಡ್ರೀಮ್. ಈ ಥರ ನಾವು ಆಫ್ಟರ್ ಗೆಟಿಂಗ್ ಅಪ್ ವಿಲ್ ಶೇರ್ ವಿತ್ ಅವರ್ ಲವ್ಡ್ ಒನ್ಸ್, ಇಸ್ಂಟ್ ಇಟ್? ಸೊ ಲೈಕ್ ದಟ್ he also got these thoughts in his mind. So after that what happened, we'll see in the next paragraph. ಅಷ್ಟರಲ್ಲಿ ಐವರು ಮಹಾ ಮೇಧಾವಿಗಳು ಏನನ್ನೋ ಮಾತನಾಡುತ್ತಿರುವಂತೆ ಭಾಸವಾಯಿತು. ನನ್ನ ಅತ್ಯಂತ ಮೆಚ್ಚಿನ ಮಹಾಪುರುಷರು ಅವರು, ನಾನು ಆರಾಧಿಸುವಂಥವರು. ಅವರ ಮಾತುಗಳಲ್ಲಿ ನಾನು ಒಂದು ಉತ್ತರಕ್ಕಾಗಿ ಹುಡುಕಾಡಿದೆ. So by the time the thoughts was coming in his mind, no, he saw five scholar people, a great people in his dream. So they all together something they were talking. He felt that. Bhasavaitu means he felt. Medhavi andre pandita, scholars, very famous personalities like that. So Bhasavaitu means he felt that all the people together they are talking something. So those all people are favorite of Abdul Kalam. Nanna atyanta mechchina mahapurusharu. Mahapurusharu means great people. Nanna mechchina mahapurusharu means I told you already, great people. I admire of those people, I honor those people. So I am expecting some answer from them. Who are saying this word? Abdul Kalam. Avara maatugalalli they were talking, discussing something he felt, no? So he is expecting some answer from them because he already has the questions, no? Right? The questions, 2 questions already I told you what is he thought it's come in his mind.
So that answer is searching in their discussion. Whose discussion? Those Mahapurusharu, right? So who's those Mahapurusharu? What they were talking, we'll see later on. Before that, in his dream, how he felt that when you see this.